ಸುದ್ದಿಗಾಗಿ ವೀಕ್ಷಿಸಿ ಕಲ್ಕಿ 24x7 ಕನ್ನಡ ನ್ಯೂಸ್ ಚಾನೆಲ್. ವಿಜಯನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ. ವಿಜಯನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಭಕ್ತಿ ಭಾವ ಮತ್ತು ಗೌರವದಿಂದ ಆಚರಿಸಲು ಎಂದು ಸಿದ್ಧತೆಯನ್ನು ನಡೆಸಿದ್ದು, ಬೆಂಗಳೂರಿನ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ಹಾಗೂ ಜನಪರ ನಾಯಕನಾದ ನಾಡಪ್ರಭು ಕೆಂಪೇಗೌಡರವರ ಆದರ್ಶಗಳನ್ನು ಸ್ಮರಿಸಿ ಸಾರ್ವಜನಿಕರು ಪುಷ್ಪನಮನ ಸಲ್ಲಿಸಲು ಕೆಂಪೇಗೌಡರವರ ನಗರಾಭಿವೃದ್ಧಿ, ಪರಿಸರ ಸಂರಕ್ಷಣೆ ಹಾಗೂ ಜನಸೇವೆಯ ಸಂದೇಶವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕು. ಆದರೆ ವಿಜಯನಗರ ಸಾರ್ವಜನಿಕ ಉದ್ಯಾನದ ಹಿಂಭಾಗದಲ್ಲಿರುವ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಸುತ್ತಮುತ್ತ ಹಿಂಭಾಗ ಸಾರ್ವಜನಿಕರು ಕಸತ್ಯಾಜ್ಯವನ್ನು ಎಸೆಯುತ್ತಿರುವುದು ಹಾಗೂ ಬಿಬಿಎಂಪಿಯ ಕೆಲಸಗಾರರು ರಸ್ತೆ ಬದಿಯಲ್ಲಿ ಬಿದ್ದಿರುವ ಮರದ ಎಲೆಗಳನ್ನು ಸಹ ವಿಜಯನಗರ ಫಸ್ಟ್ ಎ ಮೇನ್ ರಸ್ತೆ ಉದ್ಯಾನವನದಲ್ಲಿಯೇ ಶೇಖರಿಸಿರುವುದು ವಿಷಾದನೀಯವಾಗಿದೆ. ಮಹನೀಯರ ಪ್ರತಿಮೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕಸವನ್ನು ತೆರವುಗೊಳಿಸಿ ಕಸ ಎಸೆಯುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕರು ಕೂಡ ಸ್ವಚ್ಛತೆ ಮತ್ತು ನಾಗರಿಕ ಹೊಣೆಗಾರಿಕೆಯನ್ನು ಪಾಲಿಸಬೇಕು ಹಾಗೂ ನಾಡಪ್ರಭು ಕೆಂಪೇಗೌಡ ಅವರ ಆದರ್ಶಗಳನ್ನು ಈ ಸಂದರ್ಭದಲ್ಲಿ ಮತ್ತಷ್ಟು ಸಾರ್ವಜನಿಕರಿಗೆ ತಲುಪುವಂತೆ ಮಾಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ. ಇನ್ನಷ್ಟು ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಕಲ್ಕಿ 24x7 ಕನ್ನಡ ನ್ಯೂಸ್ ಚಾನೆಲ್.